ರಂಗಪ್ಪ, ಇಷ್ಟೊಂದು ಜನ ಒಟ್ಟಿಗೆ ಕರ್ಕೊಂಡ್ಬಿಟ್ಟೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀನು ಕೂತ್ಕೋ ರಮಣ. ಏನ್ ಸಮಾಚಾರ? ರಮಣ, ನಾವೇನೋ ಹೇಳ್ತೀವಿ, ಸುಮ್ಮನೆ ಹೂ ಅಂತ ಊಕಬೇಕು ಅಷ್ಟೇ. ಅಲ್ಲಪ್ಪ, ವಿಷಯ ಏನು ಅಂತ ತಿಳಿದಲ್ಲೇ ಹೂ ಅಂದ್ರೆ ಹೇಗೆ? ಅದೇನ್ ಸಮಾಚಾರ ಹೇಳು. ನೋಡ್ ರಮಣ, ಈ ಸಾರಿ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನೀನೇ ನಿಂತ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಅಯ್ಯಯ್ಯೋ, ಪ್ರೆಸಿಡೆಂಟ್ ಎಲೆಕ್ಷನ್? ಹೌದು. ನಾನ್ ನಿಂತ್ಕೊಳ್ಳೋದೆ? ನಾನ್ ನಿಂದಾಗೋಲ್ಲಪ್ಪ. ಆಗೋಲ್ಲ, ನಮ್ಮ ಮಾತೇ ನಿನ್ನ ಬಾಯಿನಿಂದ ಬರಬಾರದು ರಾಮಣ್ಣ. ಪ್ರೆಸಿಡೆಂಟ್ ಕುರ್ಚೇನು ಪಾಪಣ್ಣವ್ರ ಪಿತ್ರಾರ್ಜಿತ ಆಸ್ತಿ ಅಲ್ಲ, ವರ್ಷ ವರ್ಷ ಅವರೇ ಕೂತು ದರ್ಬಾರ್ ನಡೆಸೋದಕ್ಕೆ. ಹಾಗಲ್ಲ ರಂಗಪ್ಪ, ಪಾಪಣ್ಣವ್ರಿಗೆ ಅನುಭವ ಇದೆ, ಹಣಬಲ ಇದೆ, ಜನಬಲವೂ ಇದೆ. ಜನಬಲ ನಿನಗೂ ಇರೋದ್ರಿಂದಲೇನೆ ಇಷ್ಟೊಂದು ಜನ ಇಲ್ಲಿ ಬಂದು ಸೇರಿರೋದು. ಹೌದು ರಾಮಣ್ಣವ್ರೆ, ಪಾಪಣ್ಣ ಕುರ್ಚಿಲ್ ಕುಂತ್ರೆ ಅವ್ರ ಹಿಂದೆ ಬಾಲ ಹಿಡ್ಕೊಂಡು ಓಡಾಡವ್ರೇನೋ ಮೊಸರನ್ನ ತಿಂತಾರೆ, ಬಾಕಿ ಜನ ಮಣ್ ತಿನ್ಬೇಕಷ್ಟೇ. ನೀವು ಕುರ್ಚಿಲ್ ಕುಂತ್ರೆ ನಮ್ಮಂತ 10 ಜನ ಬಡವರು ಬದುಕೊಂತೀವಿ. ಹತ್ತು ಜನಕ್ಕೆ ಒಳ್ಳೇದಾಯ್ತೆ ಅನ್ನುವಾಗ ಯೋಚನೆ ಮಾಡೋದೇನಿದೆ? ಒಪ್ಕೋ ರಾಮಣ್ಣ, ಒಪ್ಕೋ. ಸರಿ, ನಿಮ್ ಸಂತೋಷ. ಈ ಒಂದ್ ಮಾತ್ ಕೇಳ್ಬೇಕು ಅಂತಾನೆ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೆ ಸ್ವಾಮಿ. ಏ, ಇದೇನೇ ಬಂದೆಯಾ? ಅಲ್ಲಯ್ಯ, ಇನ್ನು ಚುನಾವಣೆನೇ ಆಗಿಲ್ಲ, ನಾನ್ ಗೆದ್ದಿಲ್ಲ. ನೀವು ಹೂ ಅಂದಿಲ್ಲ, ಮುಗೀತು. ಕಲ್ಲಯ್ಯನ ಕಲ್ಲೇಟು, ಲಕ್ಕಪ್ಪನಿಗೆ ಲಕ್ವ, ಪಾಪಣ್ಣನಿಗೆ ಪರದಾಟ. ಏನ? ಕಲ್ಲಯ್ಯಂಗೆ ಕಲ್ಲೇಟ, ಈ ಲಕ್ಕಪ್ಪಂಗೆ ಲಕ್ವಾನ? ಈ ಪಾಪಣ್ಣನಿಗೆ ಪರದಾಟನ? ಪಾಪಣ್ಣ, ಈ ಹಳ್ಳಿಗೆ ಆಧಾರದ ಕಲ್ಲು ಕಂಬಗಳು ನಾವು. ನಮ್ಮ ಬುಡ ಹಿಡಿದು ಅಳ್ಳಾಡಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಡ್ಡಿ ಮಕ್ಕಳಿಗೆ. ನಮಗೆ ರಟ್ಟ ಕಟ್ಟಿ ಜಟ್ಟಿ ಅಂತ ತೊಡೆ ತೊಟ್ಟಕ್ ನಿಂತ ರಾಮಣ್ಣ. ನಾವು ಕೂತ್ಕೊಂಡಿರೋ ಕುರ್ಚಿ ವಿಕ್ರಮಾದಿತ್ಯನ ಸಿಂಹಾಸನ ಇದ್ದ ಹಾಗೆ, ಅದರ ತಂಟೆಗೆ ಬಂದ್ರೆ ಏನೇ ಮಾಡ್ಬಿಡ್ತಾನೆ ಆ ಪಾಪಣ್ಣ? ಏನೋ ದೊಡ್ಡ ಪಾಳೆಗಾರನ? ಊರ್ ಜನ ಎಲ್ಲ ನನ್ ಕಡೆ ಇರೋವರೆಗೂ ಅವನ್ ನನ್ ತಲೆ ಕೂದಲ್ನು ಅಲಾಡ್ಸಕ್ ಹೋಗಲ್ಲ, ಗೊತ್ತಾ? ಹಾಗಲ್ಲ ಅಂದ್ರೆ ಅವ್ರು ಮೊದಲೇ ಕೆಟ್ಟ ಜನ. ಕಂಡು ನೀವ್ಯಾಕೆ ಅವ್ರನ್ನ ಎದುರು ಹಾಕೋಬೇಕು ಅಂತ. ಸೀತಾ, ನಾನು ಯಾವಾಗ್ಲೂ ಒಂದ್ ಮಾತು ಒಪ್ಪಿಗೆ ಕೊಟ್ಟಾಯ್ತು, ಅಲ್ಲಿ ಮುಗೀತು. ನಾಗರಾಜ, ಬಾರೋ. ಬಂದೆ. ಪಾಪ ಹೋಗೋಣ. ನಂಗೆ ಸಂತೆಯಿಂದ ಏನ್ ಕರ್ತೇಣ? ನಿನ್ಗೆ ಬಳೆ, ರಿಬ್ಬನ್ನು, ಅಮ್ಮಂಗೊಂದ ಸಹ ಸೀರೆ, ಅಪ್ಪಂಗೊಂದ ಸಹ ಚಪ್ಲಿ. ನೀನೇನ್ ತಗೋತೀಯ? ನನಗೆ ರಾಗ್ಮಾಲಿಗೆ. ಇಷ್ಟೆಲ್ಲ ತರೋದಕ್ಕೆ ನಿನ್ನ ಹತ್ರ ಕಾಸೆಲ್ಲಿದೆಯೋ? ಕಷ್ಟಪಟ್ಟು ಕೊಡಾಕಿಲ್ವಾ? ಉಂಡಿ ಅಣ್ಣ ಎಲ್ಲ ತಗೊಂಡಿದೀನಿ ನೋಡು. ಅಲ್ವೋ, ಇರೋ ಇಷ್ಟು ದುಡ್ಡಿನಲ್ಲಿ ಬಳೆ, ರಿಬ್ಬನ್ನು, ಸೀರೆ, ಚಪ್ಲಿ ಇಷ್ಟೆಲ್ಲ ತರ್ತೀಯೋ? ತರ್ತಾನೆ. ನಡಿಯ ಬರ್ತೀನಮ್ಮ, ಬರ್ತೀನಿ ರತ್ನ. ಈ ಪ್ರೆಸಿಡೆಂಟ್ ಪಾಪಣ್ಣ ಕಡಿದ್ರೆ ಹಾವು, ಮುಡಿದ್ರೆ ಮಲ್ಲಿಗೆ, ಕಾಲು ಹಿಡ್ಕೊಂಡ್ರೆ ಕಾಸು ಬಿಸಾಕ್ತಾನೆ, ಜುಟ್ಟು ಹಿಡ್ಕೊಳ್ಳೋಕ್ ಬಂದ್ರೆ ಜವರಾಯನ ಹತ್ರೂ ಕಳಿಸ್ತಾನೆ. ರಾಚಯ್ಯ ಬುದ್ಧಿ, ಆ ರಾಮಯ್ಯ ಎಲ್ಲಿಗೆ ಹೋಗಿದ್ದಾನೆ ಅಂತ ಹೇಳಿದ್ಯೋ? ಸಂತೆಗೆ ಬುದ್ಧಿ. ಸಂತೆಗಲ್ಲ ಕಣೋ, ಸ್ಮಶಾನಕ್ಕೆ ಹೋಗಿದ್ದಾನೆ ಅಂತ ಹೇಳು. ಅವನು ದಾರಿನಲ್ಲಿ ಬರ್ತಾ ಇರೋವಾಗಲೇ ನಮಸ್ಕಾರ ರಾಮಣ್ಣ. ಏನ್ ಹೊಸ ಸುದ್ದಿ ಕೇಳಿದ್ದೀನಿ, ನಿಜಾನ? ಯಾವ್ದು? ಅದೇ ಆ ಪಾಪನಿಗೆ ಎದುರಾಗಿ ಎಲೆಕ್ಷನ್ ನಿಂತ್ಕೊಂತಿ. ಏನ್ ಮಾಡೋದಪ್ಪ, ಊರ್ನವರೆಲ್ಲ ನಿಂತ್ಕೊಂತ ಬಲವಂತ ಮಾಡ್ತಿದ್ದಾರೆ. ನಿಂತ್ಕೋ, ಚಿಕ್ಕ ಅವಕಾಶನ ಕಳ್ಕೋಬೇಡ. ಆ ಪಾಪನ ಸುತ್ತ ಅಡಿಗೆ ಹಳ್ಳಿಲಿ ಸ್ವಲ್ಪ ಪುಂಡುತನ ಆದ್ರೂ ಕಮ್ಮಿ ಆಗತ್ತೆ. ಬರಲ್ಲ. ನಮಸ್ಕಾರ ರಾಮಣ್ಣ. ಪಾಪ ಏನ? ಲಾಲೆ 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 ನಾಗು, ಅಪ್ಪ, ನಾಗರಾಜ, ನಾಗು. ಅಪ್ಪ, ಅಪ್ಪಾಜಿ.
ಅಪ್ಪ 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 ಏನ್ರೋ ಗಲಾಟೆ ಅದು? ಈ ಕೋಡಿ ಹಣ್ಣು ಹೋಗ್ತಿದ್ರೆ ಈ ಮೂಕೊಡಿ ನನ್ ಮಗ ಅವಳ ಮೇಲೆ ಕಣ್ಣಾಗ್ತಾನೆ. ನಾಗಾನ ಇಲ್ದ ಹೋಗಿದೆ, ಇವಳ ಗತಿ ಏನಾಗಿರೋದ ಏನೋ. ಬುದ್ಧಿ ನನ್ ಕಣ್ ಕಾಣಕ್ಕಿಲ್ಲ ನಿಜ, ಆದ್ರೆ ಯಾರ್ ಬುದ್ಧಿ ಹೆಂಗೆ ಅಂತ ನಿಮಗ್ ಗೊತ್ತಿಲ್ಲವ್ರ. ಹೋಗಯ್ಯ ಬರ್ತೆ ಹೋಗಿದ್ದಿದ್ರೆ ಇವರೆಲ್ಲ ಸೇರಿ ನನ್ನ ಸುಳ್ಳು ಹೇಳ್ತೇನೆ ಕುಳ್ಳಿ ಮುಚ್ಚಬಾಯಿ. ನಮ್ಮ ನಾಗರಾಜ ನಮ್ಮ ರಾಮಣ್ಣನ ಮಗ ಕಾಣೋ. ದೇವರು ಅವನ್ ನಾಲ್ಗೆ ಕಿತ್ಕೊಂಡಿರಬಹುದು, ಮನುಷ್ಯತ್ವ ಕಿತ್ಕೊಂಡಿಲ್ಲ. ನೀವು ಹೇಳ್ದ ನಾನ್ ನಂಬ್ತೀನಿ ಅಂತ ತಿಳ್ಕೊಂಡ್ರ? ಹೋಗ್ರ ಇಲ್ಲಿಂದ, ಹೋಗ್ರ ಇಲ್ಲಿಂದ. For more updates, like, comment, subscribe to our channel.